ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎಂಬ ಆರೋಪಿ ಪರಪ್ಪನಗರದಲ್ಲೇ ಇರ್ತಾರಂತೆ ಸದ್ಯಕ್ಕೆ. ನ್ಯಾಯಾಲಯ ಬೇಡ ಬಿಡ್ರಪ್ಪ ಬಳ್ಳಾರಿ ಏನು ಅಂತಂದಿದ್ದಾರೆ. ಅಯ್ಯೋ ಬಂದಪ್ಪ, ನನ್ನ ಬಾಳಿನ ಅಮಾಸ್ಯ, ನನ್ನ ಮಗ ಇವನು. ಸರಿ, ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿ ಹಾಸಿಗೆ ದಿಂಬು ಎಲ್ಲ ಕೊಡಬೇಕು ಅಂತ ಹೇಳಿತ್ತು. ನ್ಯಾಯಾಲಯ ಹೇಳಿದೆ ಜೈಲಿನ ನಿಯಮದ ಪ್ರಕಾರ ಏನಿದೆಯೋ ಅದು ಕೊಡಿ ಅಂತ. ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ನನ್ನ ಪ್ರಕಾರ ಜೈಲಿನ ನಿಯಮದಲ್ಲಿ ಇಲ್ಲದಿರುವುದನ್ನ ಕೊಡಕ್ಕೋಗಿ ತಗಲಾಕೋಬೇಡಿ, ಜೈಲಿನ ನಿಯಮದಲ್ಲಿ ಇರೋದನ್ನ ಕೊಡದೆ ನಿರಾಕರಿಸಬೇಡಿ. ಕೊಡಿ, ಅದಲ್ಲೇನಿದೆ ಅಲ್ವಾ. ಅವರು ಹೇಳಿದ್ರಂತೆ ನನಗೆ ಆವರಣದಲ್ಲಿ ವಾಕ್ ಮಾಡಿ ಕೊಂಚ ಜಾಗ ಕೊಡ್ಲಿ ಅಂತ ಹೇಳಿದಂತೆ. ವಾಕ್ ಮಾಡಿದ್ದು ನನಗೆ ಬಿಸಿಲು ನೋಡಕ್ಕೆ ಬಿಡ್ತಿಲ್ಲ ಅಂತೇನೋ ಅಂದ್ರಂತೆ. ನನಗೆ ಗೊತ್ತಿರೋ ಜೈಲಿನ ಕನ್ಸ್ಟ್ರಕ್ಷನ್ ಪ್ರಕಾರ ಎಲ್ಲ ಸೆಲ್ಗಳಿಗೂ ಬಿಸಿಲು ಬರುತ್ತೆ. ಕತ್ತಲೆ ಕೋಣೆಯಲ್ಲಿ ಇವ್ರನ್ನ ಹಾಕಿಲ್ಲ, ಎಲ್ಲ ಜೈಲ್ಗೂ ಬಿಸಿಲು ಬರುತ್ತೆ. ನೀನು ಒಕ್ಕಿಸ್ದಾಗ್ಲೇ ಅನ್ಕೊಂಡೆ ಏನೋ ಅನಾಹುತ ಕಾದಿದೆ ಅಂತ. ಕಳೆದ ತಿಂಗಳಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಆಯ್ತು, ನನಗೆ ಗೊತ್ತಿಲ್ಲ ಅದು ಏನು ಪರಿಸ್ಥಿತಿ ಅಂತ. ಈಗೇನಾದ್ರು ಇವ್ರು ಒಡೆದು ಗಿಡದು ಚೇಂಜ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನಾನು ನೋಡಿರೋ ಈ ಪರಪ್ಪನಗರದ, ಯಾಕಂದ್ರೆ ಅದ್ರ ಕನ್ಸ್ಟ್ರಕ್ಷನ್ ಪಾಯಿಂಟ್ ಇಂದ ನೋಡಿರೋನು, ನಾನು ಗುದ್ಲಿ ಪೂಜೆಯಿಂದ ನೋಡಿರೋನು. ಕನ್ಸ್ಟ್ರಕ್ಷನ್ ಏನು ಬಂತು ನನ್ನ ಮೇಲೆ ಆಣೆ ಇಟ್ಟು ನೋಡಿದ್ದೀನಿ ನಾನು. ಹಂಗಾಗಿ ನನಗೆ ಗೊತ್ತದು ಬರುತ್ತೆ. ಎರಡನೇದವ್ರು ಹೇಳಿದ್ರಂತೆ ನನ್ನ ಕೈಗೆ ಏನೋ ಫಂಗಸ್ ಆಗ್ಬಿಟ್ಟಿದೆ, ಬಟ್ಟೆ ಇದು ಅಂತಾರೆ. ಕೈಗೆಲ್ಲ ಪಿಂಗಸ್ ಎಲ್ಲ ಆಗಬೇಕಾಗಿಲ್ಲ, ಗೊತ್ತಾಯ್ತು ಬಿಡಪ್ಪ. ಆಗಿದ್ರೆ ಯು ಟೇಕ್ ಹಿಮ್ ಇನ್ ಟು ಮೆಡಿಕಲ್ ರಿಪೋರ್ಟ್ ಅಂಡ್ ಆಗಿದೆಯಾ ಆಗಿಲ್ವಾ ನೋಡಿ. ಆಗಿಲ್ಲ ಅಂತಂದ್ರೆ ಮತ್ತೆ ಸುಳ್ಳು ಹೇಳ್ತಿದ್ದೀರಾ ಅಂತ ಇನ್ನೊಂದು ಕೇಸ್ ಮಾಡಿ. ಹಂಗಾರೆ ಆಗಿದ್ರೆ ಟ್ರೀಟ್ಮೆಂಟ್ ಕೊಡಿಸಿ. ನಾನೇನು ಪಾಪ ಮಾಡಿದೆ ಮತ್ತೆ ಬಟ್ಟೆಗೆ ಫಂಗಸ್ ಆಗಿದೆ ಅಂತ ಹೆಂಗ್ರಿ ಆಗತ್ತೆ? ಬಟ್ಟೆಗೆ ಫಂಗಸ್ಸು 4 ಸೆಟ್ಟೋ 5 ಸೆಟ್ಟೋ ಇದೆ ರೂಲ್ಸ್ ಅಲ್ಲಿ. 5 ಸೆಟ್ ಅಲ್ಲಿ ದಿನಕ್ಕೆ ಒಂದೊಂದು ಸೆಟ್ ಹಾಕೊಂಡು ಹೋದ್ರು 2 ದಿನಕ್ಕೆ ಫಂಗಸ್ ಬರುತ್ತೇನ್ರಿ ಯಾವ್ದಾರ ಬಟ್ಟೆಗೆ? ಇಟ್ಬಿಟ್ಟ ಸರಿಯಾಗಿ ಬಗ್ನಿಗೂಟ ಇಟ್ಬಿಟ್ಟ ಕಣೋ. ನಂಬೋ ಹಂಗೆ ಇರ್ಬೇಕಲ್ಲ ಏನಾದ್ರೂ. 2 ದಿನಕ್ಕೆ ಬರುತ್ತೆ ಯಾವ್ದಾರ ಬಟ್ಟೆಗೆ ಫಂಗಸ್ಸು? ಐಡಿಯಾ ಇಲ್ಲಪ್ಪ ಇದು ಏನಿದು. ಅವ್ರು ಹೇಳಿದ್ದಾರೆ ನನಗೆ ವಿಷ ಕೊಟ್ಬಿಡಿ ಅಂತ ಕೇಳಿದ್ರಂತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. 1000 ಕೇಳ್ಬಿಡ್ಬೋದು ವಿಷ ಕೊಟ್ಬಿಡಿ, ನನಗೆ ಇರೋಕ್ಕಾಗ್ತಾ ಇಲ್ಲ, ಜೀವನದಲ್ಲಿ ಬದುಕಕ್ಕಾಗ್ತಾ ಇಲ್ಲ ಅಲ್ಲಿ ಅಂತೆಲ್ಲ ಹೇಳಿದ್ರೆ. ಎಲ್ಲ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದವ್ರಿಗೆ ಈ ಥರದ ಪರಿಸ್ಥಿತಿನಲ್ಲಿ ಕಷ್ಟ ಆಗತ್ತೆ. ಒಂದು ಸರಿ ಯಾರಾದರೂ ಯೋಚನೆ ಮಾಡಿದ್ರೆ ಆ ಕೋರ್ಟ್ ಹಾಲ್ನಲ್ಲಿ ನನ್ನ ಜೀವನ ನಡೆಸೋಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ, ವಿಷ ಕೊಟ್ಬಿಡಿ ಅಂತ. ಅವನವತ್ತು ಕೈ ಮಾಡಿದ್ದ ಕಚಡ ಕೆಲಸ ಅವ್ನು ಮಾಡಿದ್ದಾನೆ, ಅವನು ಕೆಟ್ಟ ಮೆಸೇಜ್ ಕಳಿಸಿ. ಬಟ್ ಅವ್ನು ಕೈ ಮುಗಿದು ನನ್ನ ಬಿಟ್ಬಿಡಿ, ಇನ್ನೊಂದ್ಸರಿ ಮಾಡಲ್ಲ, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಕರುಣೆ ಬರ್ಲಿಲ್ವಲ್ಲ ಯಾರಿಗೂ. ತಮಗಾದಾಗ ಮಾತ್ರ ನೋವು, ಯಾರಿಗೂ ಕರುಣೆ ಬರ್ಲಿಲ್ವಲ್ರಪ್ಪ ಆ ದಿನ. ಅವನಿಗೆ ಹೆಂಗಾಗಿರ್ಬೇಕವತ್ತು? ಅದಕ್ಕೆ ಹೇಳಿದ್ದು ಮಾಡಿದ್ದು ಮಾರಾಯ ಕರ್ಮಗಳು ಸುತ್ಕೊಂಡು ಬರುತ್ತವೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.